ಹುಡುಗರ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಎಲ್ಲಾ ಭಾಗ್ಯಗಳು ದೇವರು ಚೆನ್ನಾಗಿ ಕೊಡಲಿ. ಯಾಕಂದ್ರೆ ನೀವು ಪಾಠ ಹೇಳಿ ಆ ಸ್ಕೂಲ್ ಒಂದು ಸ್ಕೂಲ್ ಬಿಟ್ಟು ಇನ್ನೊಂದು ಸ್ಕೂಲ್ಗೆ ಹೋಗ್ಬೋದು, ಇನ್ನೊಂದು ಸ್ಕೂಲ್ ಬಿಟ್ಟು ಇನ್ನೊಂದು ಶಾಲೆಗೆ ನೀವು ಹೋಗ್ಬೋದು. ಅಂದ್ರೆ ಟ್ರಾನ್ಸ್ಫರ್ಸ್ ಅಂತ ನೀವೇ ಬೇಕು ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನೀವು ಪಾಠ ಮಾಡ್ಕೊಂಡು ಅಲ್ಲೇ ಇರ್ತೀರಾ. ಆದ್ರೆ ನಿಮ್ಮ ಹತ್ರ ಪಾಠ ಕಲ್ತಿರುವಂತ ಮಕ್ಕಳು ಎಲ್ಲೆಲ್ಲೋ ಹೋಗಿರ್ತಾರೆ, ಡಾಕ್ಟರ್ ಆಗಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ, IAS, IPS ಇಂಜಿನಿಯರ್ಸ್, ಇಡೀ ಸಾಫ್ಟ್ವೇರ್ ಆಗ್ತಾರೆ, ಇಡೀ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಾ ರೀತಿಯಾದಂತ ಎಲ್ಲಾ ಸಮಸ್ಯೆಗಳಲ್ಲೂ ಎಲ್ಲಾ ಸಂಸ್ಥೆಗಳಲ್ಲೂ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಅವರೆಲ್ಲ ನಿಮ್ಮನ್ನು ನೆನೆಸ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ನೀವು ಆ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಇಲ್ಲ, ನೂರಾರು ಜನ ಅಲ್ಲ ಸಾವಿರಾರು ಜನಕ್ಕೆ ಪಾಠವನ್ನು ಕೊಟ್ಟು ಅವ್ರು ಬುದ್ಧಿವಂತರನ್ನ ಮಾಡಿ ಆ ಬುದ್ಧಿವಂತರನ್ನ ಆಚೆ ಕಳಿಸಿ ಅವರು ನೀವೇನ್ ಪೊಸಿಷನ್ ಇರ್ತಾರೆ ಆ ಪೊಸಿಷನ್ ಮೇಲೆ ಪೊಸಿಷನ್ ಅವ್ರು ಹೋಗಿದ್ರು ಗುರುಗಳನ್ನ ಯಾವತ್ತು ಗುರುಗಳಂತಾನೆ ನೆನೆಸ್ಕೊಳ್ತಾರೆ. ಅಂತ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ, ಪತ್ರಕರ್ತರ ಮಿತ್ರರಿಗೆ, ಆಮೇಲೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು. ಆದ್ರೆ ಈಗ ತಾನೇ ನಮ್ಮ ಅನಿಲಣ್ಣವ್ರು ಮಾತಾಡ್ತಾ ಎಲ್ಲಾ ವಿಚಾರಗಳು ಹೇಳಿದ್ರು. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೂ ಖುಷಿಯಾಗಿದೆ. ಅದರಲ್ಲೂ ನಮ್ಮ ಅನಿಲಣ್ಣವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಇದರಲ್ಲಿ ಇನ್ನ ಅನೇಕ ಜನ ಬರಬೇಕಾಗಿತ್ತು, ಬಂದಿಲ್ಲ. ನಮ್ಮ ನಜೀರಣ್ಣ ಅವರು ಬಂದಿಲ್ಲ, ಬಂದಿದ್ರು ಪಾಪ. ಅವರು ಹಸ್ತದ ಕಾಲೇಜಲ್ಲಿ ಮೀಟಿಂಗ್ ಇದೆ, ಮೊದಲೇ ಕಮಿಟ್ಮೆಂಟ್ ನಾನು ಹೋಗ್ಬೇಕು ಅಂತ ಅವರು ಹೋದ್ರು. ಅದೇ ರೀತಿಯಲ್ಲಿ ನಮ್ಮ DC ಅವರು ಬಂದೋಗಿದ್ದಾರೆ, ನಮ್ಮ ಕೂಡ ಅಧ್ಯಕ್ಷರು ಅನಿಪಣ್ಣ ಅವರಿದ್ದಾರೆ, ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಶಿವಣ್ಣ ಅವರಿದ್ದಾರೆ, ಎಲ್ಲ ನಮ್ಮ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ಸು, ಆಮೇಲೆ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೋಲಾರ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಎಲ್ಲ ಇವಾಗಿನ ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲ್ ಎಲ್ಲ ಇರ್ತಾರ ಎಲ್ಲ ಅಧ್ಯಕ್ಷರು ಎಲ್ಲರೂ ಈಗ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ BO, PDP ಎಲ್ಲರೂ ಈಗ ಇನ್ನು ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು, ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಕೋಲಾರಲ್ಲಿ ನನಗೆ ಒಂದು ಕ್ವಶನ್ ಮಾರ್ಕ್. ಏನ್ ಕ್ವಶನ್ ಮಾರ್ಕ್ ಅಂತ ಹೇಳಿದ್ರೆ, ಸಮಸ್ಯೆಗಳು ಜಾಸ್ತಿ ಇದ್ದಾವೆ, ಪರಿಹಾರ ಯಾವಾಗ ಅನ್ನೋದೇ ಕ್ವಶನ್ ಮಾರ್ಕ್ ಕೋಲಾರಲ್ಲಿ. ಯಾಕಂದ್ರೆ ಅನೇಕ ಸಮಸ್ಯೆಗಳಿದ್ದಾವೆ. ನಾವು ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ, ನಾನು ಕರೆಕ್ಟ್ ಆಗಿ ನೋಡ್ಕೊಂಡು ಒಂದು ತಿಂಗಳಿಂದ ನಾವು ನಮ್ಮ ಸಾಹಸವನ್ನು ಮಾಡ್ತಾ ಇದ್ದೀವಿ. ಕೆಲವೊಂದು ಕಾರ್ಯಕ್ರಮಗಳು, ಕೆಲವೊಂದು ಕೆಲಸಗಳಿಗೋಸ್ಕರ. ಸಮಸ್ಯೆಗಳು ಜಾಸ್ತಿ, ಪರಿಹಾರ ಯಾವಾಗ ಅನ್ನೋದೇ ನಮಗೆ ಕ್ವಶನ್ ಮಾರ್ಕ್ ಆಗಿದೆ ಕೋಲಾರಲ್ಲಿ ಎಲ್ಲಾ ರೀತಿಯಲ್ಲಿ. ಇವತ್ತು ಈ ಶಿಕ್ಷಕರಲ್ಲಿ ನಾನು ಇಷ್ಟೇ, ನಾವೆಂತ ಕೆಲಸಗಾರರು ಅನ್ನೋದಕ್ಕೆ ನೀವೊಂದು ಎಲ್ಲ ಶಾಲೆಗಳಿಗೂ ಡಾಕ್ಯುಮೆಂಟ್ ಇರಲಿಲ್ಲ, ಶಾಲೆ ಜಾಗಕ್ಕೆ ಅದಕ್ಕೆಲ್ಲ. ಇವತ್ತು ಎಲ್ಲ ಶಾಲೆಗಳಿಗೂ ಡಾಕ್ಯುಮೆಂಟ್ ಮಾಡ್ಕೊಟ್ಟಿದ್ದೀವಿ. ಇಲ್ವಾ? ಏನು BO ಅವರು, PDP ಅವರು ಏನು ಸರ್, ಸಂಘದ ಅಧ್ಯಕ್ಷರು ಏನು ಸರ್, ಎಲ್ಲ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಆಗಿದೆ. ಇವಾಗ ಇಷ್ಟು ದಿವಸ ಯಾಕೆ ಮಾಡಿಲ್ಲ? ಎಲ್ಲ ನಾವು ಬಂದು ಒಂದು ಪ್ಲಾನ್ ಮಾಡಿ ತಾಲೂಕು ಎಲ್ಲ ಜಿಲ್ಲಾ ಎಲ್ಲ ಮಾಡಬೇಕು ಅಂತೇಳಿ ಫಸ್ಟ್ ತಾಲೂಕನ್ನ ನಾವು ಸ್ಟಾರ್ಟ್ ಮಾಡಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಹೋಗಿದೆ, ಜಿಲ್ಲಾ ಮಟ್ಟಕ್ಕೆ ಹೋಗಿದೆ. ಈ ರೀತಿಯಲ್ಲಿ ಅಂಗನವಾಡಿ ಆಗ್ಬೋದು, ಸ್ಕೂಲ್ಸ್, ಸರ್ಕಾರಿ ಕಟ್ಟಡಗಳು, ಆಮೇಲೆ ನಮ್ಮ ಎಲ್ಲ ಕಾಲೇಜುಗಳು ಯಾವ್ಯಾವುದಕ್ಕೂ ಖಾತೆ ಇದೆಯೋ ಎಲ್ಲದಕ್ಕೂ ಖಾತೆಗಳು ಮಾಡಿ ಡಾಕ್ಯುಮೆಂಟ್ ಅನ್ನ ಭದ್ರ ಮಾಡಿರ್ತಾರೆ. ಯಾಕಂದ್ರೆ ಪಾಪ್ಯುಲೇಷನ್ ಬೆಳೀತಾ ಇದೆ, ಜಾಗ ಕಮ್ಮಿ ಆಗ್ತಾ ಇದೆ. ನಮ್ಮ ಪ್ರಪಂಚದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಏನು ಇವತ್ತು ನಮ್ಮ ಲ್ಯಾಂಡ್ ಏರಿಯಾ ಏನಿದೆಯೋ, ಲ್ಯಾಂಡ್ ಏರಿಯಾ ನೀವು ಒಂದು ಅಡಿನೂ ಬೆಳೆಯೋದಿಲ್ಲ. ಎಲ್ಲರೂ ಒಂದೇ ಒಂದು ಅಡಿನೂ ನಿಮಗೂ ಲ್ಯಾಂಡ್ ಬೆಳೆಯೋದಿಲ್ಲ. ಇನ್ನ ಲ್ಯಾಂಡ್ ಹೋಗುತ್ತೆ ಸಮುದ್ರ ಮಟ್ಟ 10 ವರ್ಷಕ್ಕೆ 15 ವರ್ಷಕ್ಕೆ ಒಂದ್ಸರಿ 1 ಇಂಚು ನೀರು ಜಾಸ್ತಿ ಆಗ್ತಾ ಇದೆ ಈಗ. ಆದ್ರಿಂದ ಏನಾಗುತ್ತೆ, ಲ್ಯಾಂಡ್ ಏರಿಯಾ ಕಮ್ಮಿ ಆಗ್ಕೊಂಡು ಬರುತ್ತೆ. ನೀರು ಬೇರೆ ಬಂದಾಗ ಲ್ಯಾಂಡ್ ಏರಿಯಾ ಕಮ್ಮಿ ಆಗುತ್ತೆ, ಅದರ ಪಾಪ್ಯುಲೇಷನ್ ಯಾವತ್ತೂ ಕಮ್ಮಿ ಆಗ್ತಾರೆ. ಪಾಪ್ಯುಲೇಷನ್ ಬೆಳ್ಕೊಂಡೇ ಹೋಗ್ತಾ ಇದ್ವಿ. ಅದಕ್ಕೆ ಮುಂದಿನ ಆಲೋಚನೆಯನ್ನ ಮಾಡಿ ಇವತ್ತು ಎಲ್ಲವನ್ನ ಬಂದೋಬಸ್ತ್ ಮಾಡಿ ಇಟ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಅದರಿಂದ ಅದು ಮಾಡ್ತೀವಿ. ಸರ್ವೆ ನಂಬರ್ ಇರೋದನ್ನ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಅದನ್ನ ಕೋಡ್ ಮಾಡಿಸಿ ಅದನ್ನ ಡಿವೈಡ್ ಮಾಡಿಸಿ ಮಾಡ್ಬೇಕಾಗ್ತದೆ. ಇವಾಗ ಅದ್ರ ಮುಂದೆ ಅದು ಒಂದು ಕಂಪ್ಲೇಂಟ್ಸ್ ಇದಾವೆ, ಅದನ್ನ ಖಂಡಿತ ಮಾಡ್ತೀವಿ. ಅದನ್ನು ಆಗುತ್ತೆ ಖಂಡಿತ. ಒಳ್ಳೆ ಪಾಯಿಂಟ್ ಹೇಳ್ತಿದ್ವಿ ನೋಡಿ, ಇರ್ಬೇಕು ಟೀಚರ್ಸ್ ಅಲ್ಲಿ ಇರ್ಬೇಕು, ಏನಾಗಿಂತ ಕೇಳ್ಬೇಕು. ಅದೆಲ್ಲ ಹೇಳಿದೆ ನನಗೂ ಗೊತ್ತಿದೆ. ಮುಂದಿನ ದಿನದಲ್ಲಿ ಆಗುತ್ತೆ, ಅದು ಎಲ್ಲ ಮಾತಾಡಿದೀವಿ, ಅದು ಪರಿಹಾರ ಹುಡುಕಿದೀವಿ, ಪರಿಹಾರ ಆಗುತ್ತೆ. ಅದನ್ನ ಅದೊಂದಾಗಿದೆ. ಆಮೇಲೆ ನಮ್ಮ ಶಿಕ್ಷಕರು ಉತ್ತಮವಾದಂತಹ ಶಿಕ್ಷಕರಿದ್ದಾರೆ. ಅವಾಗ ನಮ್ಮ ಅನಿಲಣ್ಣ ಅಂತ ಹೇಳ್ತಾರೆ, ನಾನು 2013 ನಾಮಿನೇಷನ್ ಹಾಕಕ್ಕೆ ಹೋಗುವಾಗ ನಮ್ಮ ತಾಯಿ ಆಶೀರ್ವಾದವನ್ನು ಪಡೆದು, ನಮ್ಮ ಪಕ್ಕದ ಊರೇ ನಮ್ಮ ಗುರುಗಳು, ನಮ್ಮ ಪಕ್ಕ ಊರು ಅಂದ್ರೆ ಅನಂಗಿ ಅಂತ, BT ಕೃಷ್ಣಪ್ಪ ಅಂತ ಇವತ್ತು ಇದೆ. ನಮ್ಮ ಅಪ್ಪಗೂ ಅವರೇ ಟೀಚರು, ನನಗೂ ಅವರೇ ಟೀಚರು. ನಮ್ಮ ಅಪ್ಪಗೂ ಅವರೇ, ನಮಗೂ ಅವರೇ. ಅವ್ರು ಮೊದಲು ಟೀಚರ್ ಆಗಿ ಕೆಲಸ ಸೇರಿದ್ದು ಕಪ್ಪಮಡುಗು ಗ್ರಾಮದಲ್ಲಿ, ಪಂಚಾಯತ್ ಹೆಡ್ ಕ್ವಾರ್ಟರ್ ಹೈವೇನಲ್ಲೇ ಇದೆ, ಅಲ್ಲಿ ಟೀಚರ್ ಆಗಿ ಸೇರ್ತಾರೆ.
ಅದಾದ್ಮೇಲೆ ಅವರು ನಮ್ಮೂರಿಗೆ ಬರ್ತಾರೆ, ರಿಟೈರ್ಡ್ ನಮ್ಮೂರಲ್ಲಿ ಆಗ್ತಾರೆ. ಅಲ್ಲಿ 2 ವರ್ಷ 1 ವರ್ಷ ಕಪ್ಪಲ್ಗೌಡರು ಕೆಲಸ ಮಾಡ್ತಾರೆ. ಅವ್ರು ಟೋಟಲ್ ಸರ್ವಿಸ್ ಅನ್ನ ನಮ್ಮೂರಲ್ಲೇ ಮಾಡ್ತಾರೆ. ರಿಟೈರ್ಡ್ ಆಗೋದು ನಮ್ಮೂರಲ್ಲೇ ಅವರು ರಿಟೈರ್ಡ್ ಆಗ್ತಾರೆ. ಬಿ ಟಿ ಕೃಷ್ಣಪ್ಪ ಅಂತ ಇವತ್ತು ಇದ್ದಾರೆ. ಇವತ್ತು ನನಗೆ ಗೊತ್ತಿದ್ದ ಪ್ರಕಾರ ಅವ್ರಿಗೆ 90+ ಆಗಿರ್ಬೋದು, 90+ ಆಗಿರ್ಬೋದು. ತುಂಬಾ ಆಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಇವತ್ತು ಒಂದು 20 ವಯಸ್ಸು ಹುಡುಗರು ಯಾವ ರೀತಿ ಓಡಾಡ್ತಾರೋ ಆ ರೀತಿ ಓಡಾಡ್ಕೊಂಡು ಇವತ್ತು ಚೆನ್ನಾಗಿದ್ದಾರೆ. ಅವ್ರ ಆಶೀರ್ವಾದವನ್ನು ಪಡೆದು ನಾವು ಬಂದ್ವಿ. ಯಾಕಂದ್ರೆ ತಂದೆ ತಾಯಿ ಬೇಕಾದ್ರೆ ಬೆದರಿಸ್ತೀವಿ, ಯಾರು ಬೇಕಾದ್ರೂ ಬೆದರಿಸುವಂತ ಶಕ್ತಿ ಇದೆ, ಬೆದರಿಸ್ತೀವಿ. ಆದ್ರೆ ಒಂದು ಗುರುಗಳನ್ನು ನೋಡಿದಾಗ ನಮ್ಮಲ್ಲಿ ಇದಂತ ಎಲ್ಲವನ್ನೂ ಸ್ಲೋ ಆಗಿ ಐಸ್ ಕಟ್ಟಿಗೆ ಹಾಕ್ಬಿಟ್ಟು ಸ್ಲೋ ಸೈಲೆಂಟ್ ಆಗಿ ಹೋಗುತ್ತೆ. ಸೈಲೆಂಟ್ ಈ ಬ್ಯಾಟ್ರಿ ಲೇಟ್ ಆಗಿತ್ತು, ಸೆಲ್ ಕಿತ್ಬಿಟ್ರೆ ಬ್ಯಾಟ್ರಿ ಏನಾಗುತ್ತೆ, ಗುರುಗಳು ನೋಡಿದಾಗ ಅಗತ್ಯ ಆಗುತ್ತೆ. ಬ್ಯಾಟ್ರಿ ಸೆಲ್ ಆಗ್ತಿರುವಂತ ಬ್ಯಾಟ್ರಿ ಆಗೋಗ್ಬಿಡ್ತೀವಿ. ಆ ಗುರುಗಳಿಗೆ ಗೌರವವನ್ನು ಕೊಡ್ತೀವಿ. ಅದೇ ರೀತಿಯಲ್ಲಿ ತುಂಬಾ ಉತ್ತಮವಾದಂತ ಒಂದು ಶಿಕ್ಷಣವನ್ನು ಕೊಡಿ. ಒಳ್ಳೆ ಜನ, ಒಳ್ಳೆ ವಿದ್ಯಾರ್ಥಿಗಳನ್ನ ಮಾಡಿ ಅವನ್ನ ಒಳ್ಳೆ ಮನುಷ್ಯರಾಗಿ ತಿದ್ದುಪಡಿ ಮಾಡುವಂತ ಕೆಲಸ ನಿಮ್ಮ ಕೈಯಲ್ಲಿದೆ. ಅದರಿಂದ ಮುಂದಕ್ಕೆ ಒಳ್ಳೆದನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ನಮ್ಮ 6th ಪೇ ಕಮಿಷನ್, 7th ಪೇ ಕಮಿಷನ್ ಫಸ್ಟ್ 6th ಪೇ ಕಮಿಷನ್ ಮಾಡ್ತಾರೆ. ಯಾವಾಗ 2013-14 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ 6th ಪೇ ಕಮಿಷನ್ ಆಗುತ್ತೆ, ಕರೆಕ್ಟಾ? ಆಮೇಲೆ ಈಗ 7th ಪೇ ಕಮಿಷನ್ ಮಾಡ್ತಾರೆ. ಅದರಿಂದ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಇಲ್ವಾ? ಉಪಯೋಗ ಆಗಿದೆ ಇಲ್ವಾ? ಅದನ್ನ ಎಲ್ಲ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಇವತ್ತು ಈ ಕೆಲಸಗಳನ್ನ ನಾವೆಲ್ಲ ಏನಂದ್ರೆ ನಮ್ಮ ಸಿದ್ದರಾಮಯ್ಯ ಅವರಾಗ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ಆಗ್ಬೋದು, ನಾವು ಯಾವತ್ತಿದ್ರು ಜನರ ಪರವಾಗಿರುವಂತಹ ಕೆಲಸಗಳನ್ನ ಮಾಡುವಂತವ್ರು. ನಾವು ಜನರ ವಿರೋಧ ಕೆಲಸವನ್ನ ಮಾಡುವಂತವ್ರಲ್ಲ, ನಾವು ಜನರ ಪರ ಕೆಲಸ ಮಾಡುವಂತ. ಈ ದೇಶಕ್ಕೆ ಇಂಟರ್ನೆಟ್ ತಂದು ಕೊಟ್ಟಿದ್ದು ಇಂದಿರಾ ಗಾಂಧಿಯವರು, ಈ ದೇಶಕ್ಕೆ ಟೆಲಿಫೋನ್ ತಂದಿದ್ದು ಇಂದಿರಾ ಗಾಂಧಿಯವರು, ಈ ದೇಶಕ್ಕೆ ಮಾರುತಿ ಕಾರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ರಾಜೀವ್ ಗಾಂಧಿಯವರು. ಈ ರೀತಿಯಲ್ಲಿ ಈ ದೇಶಕ್ಕೆ ಉಪಯೋಗವಾಗುವಂಥದ್ದು ಸ್ಯಾಟಲೈಟ್ ಬಿಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷದಿಂದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. ಇಂದಿರಾ ಗಾಂಧಿ ಏನಕ್ಕೆ ನೀವೆಲ್ಲ ಮಹಿಳೆಯರಲ್ಲಮ್ಮ, ಅದಕ್ಕೆ ನೀವು ಆ ಶಕ್ತಿವಂತರಾಗಿ ಅಲ್ಲಿ ತರ ಬರಬೇಕು ಅಂತ ನಮ್ಮ ಆಸೆ. ನೀವು ಮುಂದೆ ಬರಬೇಕು ಅಂತ ಆಸೆ ಇವತ್ತು ನಮಗೆ. ಜಯಲಲಿತಾ ಬಗ್ಗೆ ಗೊತ್ತಲ್ಲ, ಎಂತವ್ರು ಅಂತ ಲೇಡಿ ಈ ಪ್ರಪಂಚದಲ್ಲಿ ಯಾರು ಸಿಗೋದೇ ಇಲ್ಲ, ಜಯಲಲಿತಾ ತರ. ಈ ರೀತಿಯಲ್ಲಿ ನಮ್ಮ ಮಹಿಳೆಯರು ಮುಂದೆ ಬರಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಇವತ್ತು ಗುರುಭವನದ ಬಗ್ಗೆ ಹೇಳಿದ್ರು. ಗುರುಭವನವನ್ನ ಒಂದ್ಸಲಿ ನಾವು ಮಾತಾಡ್ಬೇಕಾಗಿ ಖಂಡಿತವಾಗ್ಲೂ ನಾವೆಲ್ಲರೂ ಸರಿ ಮಾಡೋಣ, ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತೀವಿ. ಕೆಲವು ಕಾರಣಾಂತರಗಳು, ಯಾವ ಕಾರಣಗಳು ಅಂತ ಗೊತ್ತಿಲ್ಲ, ಅದೇನೋ ಮುಂದುವರೆದೇ ಇಲ್ಲ. ಅದು ಬೆಳೆದು ಅಲ್ಲೇ ಇದೆ, ಮುಂದುವರೆದಿದೆ ಅಲ್ಲೇ ಇದೆ. ಇದು ಜಿಲ್ಲಾ ಹೆಡ್ ಕ್ವಾರ್ಟರ್. ತಾಲೂಕು ಹೆಡ್ ಕ್ವಾರ್ಟರ್ ಗುರುಭವನ ಆಗೋಗ್ಬಿಟ್ಟಿದೆ. ಮುಳಬಾಗಿಲಲ್ಲಿ 2014 ಓಪನ್ ಮಾಡಿದ್ವಿ. 2014 ನೀನಿದ್ದೆ ಹೊರಟೇನಪ್ಪ, ನಿನ್ ಜೊತೆ ಇದ್ದೆ, ನೀವು ಇದ್ದೆ. 2014 13-14 ಅದು ಓಪನ್ ಮಾಡಿದ್ವಿ ಗುರುಭವನವನ್ನು. ಮುಳಬಾಗಿಲಿಗೆ ಒಂದು ಜಿಲ್ಲಾ ಹೆಡ್ ಕ್ವಾರ್ಟರ್ ಗುರುಭವನ ಇಲ್ಲ ಅಂತ ಹೇಳಿದ್ರೆ ನಮ್ಗೊಂದು ಸ್ವಲ್ಪ ಎಲ್ಲೋ ಬೇಜಾರಾಗುತ್ತೆ ಬೇರೆ ಜನಗಳ ಹತ್ರ. ಯಾಕಪ್ಪ ಜಿಲ್ಲಾ ಹೆಡ್ ಕ್ವಾರ್ಟರ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇವರು ಇಟ್ಕೊಂಡಿಲ್ವಲ್ಲ ಅನ್ನೋದು ಇದಾಗುತ್ತೆ. ಖಂಡಿತವಾಗ್ಲೂ ನಾನು ಜಿಲ್ಲಾಧ್ಯಕ್ಷರಲ್ಲಿ ಅದೇ ಮನವಿ ಮಾಡ್ತೀನಿ. ನೀವೇನೇ ಇದ್ರೆ ನಾನೇ ಈ ವೀಕಲ್ಲಿ DC ಹತ್ರ ಒಂದು ಮೀಟಿಂಗ್ ಮಾಡಿಸೋಣ. ಮೀಟಿಂಗ್ ಮಾಡಿಸಿ ಅದಕ್ಕೆ ಏನಕ್ಕೆ ಇದೆಲ್ಲ ಮಾತಾಡಿಕೊಂಡು ನಾವೇ ಪರ್ಸನಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡಿ ಖಂಡಿತವಾಗ್ಲೂ ನಾವು ಇದನ್ನ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ಹ್ಯಾಂಡ್ ಓವರ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಎಂತ ಕೆಲಸವನ್ನ ಮಾಡಿದ್ವಿ, ಇದೇನು ದೊಡ್ಡ ಕೆಲಸ ಇಲ್ಲ. ಕೋಲಾರ ನಗರಸಭೆಯಲ್ಲಿ 35 ಕಿಲೋಮೀಟರ್ UGD ಮಿಸ್ಸಿಂಗ್ ಲೈನ್ ಇದೆ. ಮೊದಲು ಮಾಡಿರೋದು ಹೆಂಗೆ ಅಂದ್ರೆ, ಇವಾಗ ಅಲ್ಲಿ 10 ಮನೆ ಇದೆ, ಇದೀಗ ಹೋಗೋದು 10 ಮನೆ ಇಲ್ಲಿ ತಗೊಂಡು ಈಗ ಹೋಗ್ಬಿಡು. ಆ ತರ 35 ಕಿಲೋಮೀಟರ್ ಮಿಸ್ಸಿಂಗ್ ಲೈನ್. ಮಿಸ್ಸಿಂಗ್ ಆಗಿರೋದನ್ನ ಹುಡುಕಿ ಹಿಡಿದಿದ್ದೀವಿ ನಾವು ಇವತ್ತು. 40 ಕೋಟಿ ರೂಪಾಯಿ, 15 ಕೋಟಿ ರೂಪಾಯಿ ಅದಕ್ಕೆ ಮಿಸ್ಸಿಂಗ್ ಲೈನ್ ಇವತ್ತಾಗಿದೆ ಕೋಲಾರ ನಗರಸಭೆಯಲ್ಲಿ. ಅಂತದನ್ನೇ ಹುಡುಕಿದೀವಂತೆ ಪರಿಹಾರ, ಅಂತದಕ್ಕೆ ಪರಿಹಾರ ಹುಡುಕಿದೀವಿ. ಇದೇನು ಪರಿಹಾರ ದೊಡ್ಡ ವಿಷಯ ಅಲ್ಲ, ಇದನ್ನು ಹುಡುಕಿ ಹೋಗ್ತೀವಿ. ಖಂಡಿತವಾಗ್ಲೂ ನಮ್ಮ ಜನಪ್ರತಿನಿಧಿಗಳ ಕೈಯಲ್ಲಿ, ಅಧಿಕಾರಿಗಳ ಕೈಯಲ್ಲಿ ಆಗದೇ ಇರುವಂತ ಕೆಲಸ ಇಲ್ಲ. ಎಲ್ಲ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಮಾಡ್ಬೋದು, ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ನಾನು ಫೈನಲ್ ಆಗಿ ಶಿಕ್ಷಕರಲ್ಲಿ ಎಲ್ಲರಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಶಿಕ್ಷಕರ ಸಂಘದ ಎಲ್ಲ ಅಧ್ಯಕ್ಷರುಗಳು ತುಂಬಾ ಜನ ಇದ್ದಾರೆ. ಎಲ್ಲ ಅಧ್ಯಕ್ಷರಲ್ಲಿ ನಾನು ಒಂದೇ ಮನವಿ ಮಾಡೋದು, ಲೈಫಲ್ಲಿ ನಾವ್ಯಾರು ಉಳಿಯುವಂಥದ್ದು ಈ ಶಿಕ್ಷಕರು ಏನು ಆ ಮಕ್ಕಳಿಗೆ ಪಾಠ ಮಾಡಿ ಅವ್ರನ್ನ ಪಾಸ್ ಮಾಡಿ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಲ್ಲ, ಮಾರ್ಕ್ಸ್ ಕಾರ್ಡ್ ಅಂತೀವಲ್ಲ, TC ಮಾರ್ಕ್ಸ್ ಕಾರ್ಡ್ಸು, ಅದಕ್ಕೆ ಯಾವತ್ತೂ ಸಾವೇ ಇಲ್ಲ. ಅದಕ್ಕೆ ಲೈಫ್ ಲಾಂಗ್ ಅವ್ರ ಮಕ್ಕಳು ಈ ದೇಶ ಇರೋವರೆಗೂ ಆ ಡಾಕ್ಯುಮೆಂಟ್ಸ್ ಇಟ್ಕೊಟ್ರೆ ಅದಕ್ಕೆ ಯಾವತ್ತೂ ಆ ಡಾಕ್ಯುಮೆಂಟ್ಸ್ಗೆ ಪ್ರಾಣನೇ ಅದಕ್ಕೆ. ಅದು ಯಾವತ್ತೂ ಇಲ್ಲ, ಅದಕ್ಕೆ ಲೈಫ್ ಲಾಂಗ್ ಪ್ರಾಣ. ಅದು ನಮ್ಗೆ ಲೈಫ್ ಲಾಂಗ್ ಪ್ರಾಣ ಇಲ್ಲ. ನಮಗೆ ಆ ಡಾಕ್ಯುಮೆಂಟ್ಸ್ಗೆ ಲೈಫ್ ಲಾಂಗ್ ಪ್ರಾಣ ಇರುತ್ತೆ.
ಅಂತ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮಲ್ಲಿ 100 ಜನ ಮಕ್ಕಳು ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದ್ರೆ 100 ಜನ ಮಕ್ಕಳು ಆ ಡಾಕ್ಯುಮೆಂಟ್ಸ್ ಅನ್ನ ಕೊಡೋ ಶಕ್ತಿ ನಿಮ್ಮಲ್ಲಿ ಇದೆ. ಆ ಶಕ್ತಿ ನೀವು ತುಂಬಿಸ್ತೀರಾ, ಆ ಶಕ್ತಿ ನೀವು ಕೊಡಬೇಕು ಅಂತಲೂ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಆ ಮಕ್ಕಳು 100 ಜನ ಡಾಕ್ಯುಮೆಂಟ್ ಇರಬೇಕಂದ್ರೆ 100 ಜನ ಪಾಸ್ ಆಗ್ಬೇಕು ಅಂತ ಲೆಕ್ಕ, 100 ಜನ ಪಾಸ್ ಆಗ್ಬೇಕು. ಈ ಸರಿ SSLC ನಲ್ಲಿ ನಮಗೆ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಯಿತು. ಪರ್ಸೆಂಟೇಜ್ ಕಮ್ಮಿ ಆಗಿದ್ದು ಒಳ್ಳೆ ನಮಗೆ ಒಂದು ಸಂದೇಶ. ಪರ್ಸೆಂಟೇಜ್ ಅನ್ಕೋಬಹುದು ಈ ತರ ಆಗೋಗ್ಬಿಡ್ತು ಅಂತ, ಅದು ಒಂದು ಒಳ್ಳೆ ಸಂದೇಶ. ಯಾವಾಗಲೂ ನಾವು ಚೆನ್ನಾಗಿದ್ದೀವಿ, ಇವಾಗ ಯಾಕೆ ಪರ್ಸೆಂಟೇಜ್ ಕಮ್ಮಿ ಆಯ್ತು ಅಂದ್ರೆ ಏನಕ್ಕಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವ ತರ ಸ್ಟ್ರಿಕ್ಟ್ ಇತ್ತು ಈ ತರ ಹೆಂಗೆ ಅನ್ನೋದು ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನೀವೇನ್ ಮಾಡ್ತೀರಾ ಟೀಚರ್ಸು, ನಾವು ಮೊದಲಿಗೆ ಆ ಮಟ್ಟಕ್ಕೆ ಇವಾಗ 100ಕ್ಕೆ 99 ಭಾಗ ನಾವು ಪಾಸ್ ಆಗ್ಬೇಕು, ಇಲ್ಲ 100 ಪಾಸ್ ಆಗ್ಬೇಕು ಅನ್ನೋ ಒಂದು ಮನಸ್ಸು ಇಟ್ಕೊಂಡು ನೀವು ಪಾಠ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀರಾ ಅಂತ ಒಂದು ನಂಬಿಕೆ ಇದೆ. ಒಳ್ಳೇದಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಇಷ್ಟೇ ಹೇಳೋದು ಅಂದ್ರೆ 4 ಅಜೆಂಡಾ. ನಾನು ಯಾವತ್ತೂ ಅಷ್ಟೇ 4 ಅಜೆಂಡಾ ಇಲ್ಲಿ ಮಾತಾಡೋದು ಅಷ್ಟೇ, ಇನ್ನೊಂದು ಜಾಗದಲ್ಲಿ ಮಾತಾಡ್ತಾ ಇರೋದು ನೀವು ಅಬ್ಸರ್ವ್ ಮಾಡಿರ್ಬೋದು. ನಂಬರ್ 1 ಎಜುಕೇಶನ್, ನಂಬರ್ 2 ಹಾಸ್ಪಿಟಲ್, ನಂಬರ್ 3 ಅಗ್ರಿಕಲ್ಚರ್, ನಂಬರ್ 4 ಎಂಪ್ಲಾಯ್ಮೆಂಟ್. ನನ್ನ ಗುರಿ ಇರೋದು ಈ 4. ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಜನಕ್ಕೆ ಒಳ್ಳೆ ಹೆಲ್ತ್ ಅನ್ನು ಕೊಡಬೇಕು, ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಒಳ್ಳೆ ಚೆನ್ನಾಗಿರ್ಬೇಕು, ಅದಾದ್ಮೇಲೆ ಊಟ ಹಾಕೋದಕ್ಕೆ ರೈತರನ್ನ ಕಾಪಾಡ್ಕೋಬೇಕು, ವಿದ್ಯಾಭ್ಯಾಸ ನೀವು ಕೊಟ್ಟಿರುವಂತವ್ರಿಗೆ ಉದ್ಯೋಗ ಬೇಕಲ್ಲ, ಅದಕ್ಕೆ ನಾವು ಎಂಪ್ಲಾಯ್ಮೆಂಟ್ ರೆಡಿ ಮಾಡ್ಕೋಬೇಕು. ಈ 4 ಕರೆಕ್ಟ್ ಆಗಿದ್ರೆ ಯಾರ ಮನೆ ಬಾಗಿಲು ಹೋಗೋ ಅವಶ್ಯಕತೆ ಇಲ್ಲ. ರೈತರು ಕೆಲಸ ಮಾಡ್ತಾರೆ, ನಮ್ಗೆ ಊಟ ಹಾಕ್ತಾರೆ. ನಿಮ್ಮ ಹತ್ರ ಓದಿರುವಂತ ಮಕ್ಕಳು ಎಂಪ್ಲಾಯ್ಮೆಂಟ್ ಇದೆ, ಎಂಪ್ಲಾಯ್ಮೆಂಟ್ ಹೋಗಿ ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಜೀವನ ಮಾಡ್ಕೊಳ್ತಾರೆ. ಆರೋಗ್ಯ ಭಾಗ್ಯವನ್ನು ಕರೆಕ್ಟ್ ಆಗಿ ಕೊಟ್ರೆ ಹಾಸ್ಪಿಟಲ್ ಕಡೆ ಯಾರು ಹೋಗೋದಿಲ್ಲ, ಒಳ್ಳೆ ಹಾಸ್ಪಿಟಲ್ಗೆ ಕೊಡಬೇಕು. ಪರಿಸ್ಥಿತಿ ಸರಿ ಇದೆ ಜೈಲಿಗೆ ಹೋಗಬಾರ್ದು, ಆರೋಗ್ಯ ಸರಿ ಇದೆ ಹಾಸ್ಪಿಟಲ್ಗೆ ಹೋಗಬಾರ್ದು. ಜನಕ್ಕೆ ಈ 2 ಯಾವತ್ತೂ ಇರಬಾರ್ದು. ಆ 2 ಇದೆ ನಿಮ್ಮಿಗೆ ಆರಾಮಾಗಿ ಹೆಂಗೋ ತಿಳ್ಕೊಂಡು ಆರಾಮಾಗಿ ಇರಬೇಕು. ಅದರಿಂದ ಇದಕ್ಕೆಲ್ಲ ಕಾರಣಕರ್ತರು ಯಾರಾಗ್ತೀರ ಅಂದ್ರೆ ತಿದ್ದುವಂತ ಶಕ್ತಿ ಇರೋದು ನಿಮ್ಮಲ್ಲೇ. ನೀವೇ ಇದನ್ನೆಲ್ಲ ತಿದ್ದಬೇಕಾಗಿರೋದು, ನೀವೇ ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿರೋದು ಅಂತ ಹೇಳ್ತಾ, ಇವತ್ತು ಜಿಲ್ಲಾ ಮಟ್ಟದ ನಮ್ಮ ಶಿಕ್ಷಕರ ದಿನಾಚರಣೆಯಂದು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು, ಅವರ ಹೆಸರೇಳಕ್ಕೂ ನಮ್ಗೇನು ಯೋಗ್ಯತೆ ಇಲ್ಲ. ಆ ವ್ಯಕ್ತಿ, ಆ ಮನುಷ್ಯ, ಅವರ ಜನ್ಮದಿನದಂದು ಸರ್ಕಾರದ ರಜೆ ಕೊಡ್ಬೇಕಂದ್ರೆ ಸರ್ಕಾರದ ರಜೆ ಬೇಡ, ಟೀಚರ್ಸ್ ದಿನಾಚರಣೆ ಮಾಡಿ. ಟೀಚರ್ಸ್ ದಿನಾಚರಣೆಯನ್ನ ಆ ಮಕ್ಕಳೇ ಮಾಡುವಂತದ್ದು ರೂಪ ಬರಲಿ. ಅದನ್ನಾದ್ರೂ ಮಾಡಿದ್ರೆ ಟೀಚರ್ಸ್ಗೆಲ್ಲ ಗೌರವ ಕೊಡ್ತಾರೆ ಅಂತ ಹೇಳ್ತಾರೆ. ಕರೆಕ್ಟ್ ಇಲ್ವಾ? ಆ ರೀತಿಯಲ್ಲಿ ಅಂತ ಮಹಾನ್ ವ್ಯಕ್ತಿಗಳು, ಅಂತ ಮಹಾನ್ ಮನುಷ್ಯರು ಇವತ್ತು ಅವರು ಕೊಟ್ಟಿರುವಂತ ಒಂದು ಸಂದೇಶಗಳನ್ನ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಆ ಸಂದೇಶಗಳನ್ನ ನಾವು ತಿಳ್ಕೋಬೇಕಾಗ್ತದೆ, ಅದನ್ನ ಫಾಲೋ ಮಾಡ್ಬೇಕಾಗ್ತದೆ. ಅದರಿಂದ ತಮ್ಮೆಲ್ಲರಿಗೂ ಇನ್ನೊಂದ್ಸಲ ಧನ್ಯವಾದಗಳು ಹೇಳಿ ನಾನು ಈ ಜಿಲ್ಲಾಧ್ಯಕ್ಷರಲ್ಲಿ ನೆಕ್ಸ್ಟ್ DC ಅವರ ಸಮ್ಮುಖದಲ್ಲಿ ಗುರುಭವನವನ್ನ ಕಂಪ್ಲೀಟ್ ಮಾಡುವಂತ ಜವಾಬ್ದಾರಿಯನ್ನ ತಗೊಳ್ತೀವಿ. ಹೋದ್ಸಲಿ ಈ ಮಾತನ್ನು ಹೇಳಿದೀವಿ ನಾವು, ಇಲ್ಲ ಅಂತ ಹೇಳೋದಿಲ್ಲ. ಏನಾಗುತ್ತೆ, ಕೋಆರ್ಡಿನೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ. ನಾವು ಈ ಕೋಆರ್ಡಿನೇಷನ್ ಆಗದೆ ಸ್ವಲ್ಪ ನಾವು ಬಿಸಿ ಇರೋದ್ರಿಂದ ಇದು ಆಗಿಲ್ಲ. ಖಂಡಿತವಾಗ್ಲೂ ಇವಾಗ ಅದನ್ನ ಮೀಟಿಂಗ್ ಮಾಡಿ ಗುರುಭವನವನ್ನ ಕಂಪ್ಲೀಟ್ ಮಾಡಿ ನಾವು ಅದರಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಂಥದ್ದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಹೇಳ್ತಾ, ಇವತ್ತು ಎಲ್ಲ ಗುರುಗಳ ಸಮ್ಮುಖದಲ್ಲಿ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನೀವೆಲ್ಲ ಗುರುಗಳಿಗೆ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುರುಗಳ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಎಲ್ಲಾ ಭಾಗ್ಯಗಳು ದೇವರು ಚೆನ್ನಾಗಿ ಕೊಡಲಿ. ಯಾಕಂದ್ರೆ ನೀವು ಪಾಠ ಹೇಳಿ ಆ ಸ್ಕೂಲ್ ಒಂದು ಸ್ಕೂಲ್ ಬಿಟ್ಟು ಇನ್ನೊಂದು ಸ್ಕೂಲ್ಗೆ ಹೋಗ್ಬೋದು, ಇನ್ನೊಂದು ಸ್ಕೂಲ್ ಬಿಟ್ಟು ಇನ್ನೊಂದು ಶಾಲೆಗೆ ನೀವು ಹೋಗ್ಬೋದು. ಅಂದ್ರೆ ಟ್ರಾನ್ಸ್ಫರ್ಸ್ ಅಂತ ನೀವೇ ಬೇಕು ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನೀವು ಪಾಠ ಮಾಡ್ಕೊಂಡು ಅಲ್ಲೇ ಇರ್ತೀರಾ. ಆದ್ರೆ ನಿಮ್ಮ ಹತ್ರ ಪಾಠ ಕಲ್ತಿರುವಂತ ಮಕ್ಕಳು ಎಲ್ಲೆಲ್ಲೋ ಹೋಗಿರ್ತಾರೆ, ಡಾಕ್ಟರ್ ಆಗಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ, IAS, IPS ಇಂಜಿನಿಯರ್ಸ್, ಇಡೀ ಸಾಫ್ಟ್ವೇರ್ ಆಗ್ತಾರೆ, ಇಡೀ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಾ ರೀತಿಯಾದಂತ ಎಲ್ಲಾ ಸಂಸ್ಥೆಗಳಲ್ಲೂ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಅವರೆಲ್ಲ ನಿಮ್ಮನ್ನು ನೆನೆಸ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ನೀವು ಆ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಇಲ್ಲ, 100 ಜನ ಅಲ್ಲ 1000 ಜನಕ್ಕೆ ಪಾಠವನ್ನು ಕೊಟ್ಟು ಅವ್ರು ಬುದ್ಧಿವಂತರನ್ನ ಮಾಡಿ, ಆ ಬುದ್ಧಿವಂತರನ್ನ ಆಚೆ ಕಳಿಸೋರು ನೀವೇನ್ ಪೊಸಿಷನ್ ಇರ್ತಾರೆ ಆ ಪೊಸಿಷನ್ ಮೇಲೆ ಪೊಸಿಷನ್ ಅವ್ರು ಹೋಗಿದ್ರು ಗುರುಗಳನ್ನ ಯಾವತ್ತು ಗುರುಗಳಂತಾನೆ ನೆನೆಸ್ಕೊಳ್ತಾರೆ. ಅಂತ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ, ಪತ್ರಕರ್ತರ ಮಿತ್ರರಿಗೆ, ಆಮೇಲೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು. ಆದ್ರೆ ಈಗ ತಾನೇ ನಮ್ಮ ಅನಿಲನವ್ರು ಮಾತಾಡ್ತಾ ಎಲ್ಲಾ ವಿಚಾರಗಳು ಹೇಳಿದ್ರು. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೂ ಖುಷಿಯಾಗಿದೆ. ಅದರಲ್ಲೂ ನಮ್ಮ ಅನಿಲನವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಇದರಲ್ಲಿ ಇನ್ನ ಅನೇಕ ಜನ ಬರಬೇಕಾಗಿತ್ತು, ಬಂದಿಲ್ಲ. ನಮ್ಮ ನಜೀರನ್ ಅವರು ಬಂದಿದ್ರು. ಪಾಪ ಅವರು ಹಸ್ತದ ಕಾಲೇಜಲ್ಲಿ ಮೀಟಿಂಗ್ ಇದೆ, ಮೊದಲೇ ಕಮಿಟ್ಮೆಂಟ್ ನಾನು ಹೋಗ್ಬೇಕು ಅಂತ ಅವರು ಹೋದ್ರು.
ಅದೇ ರೀತಿಯಲ್ಲಿ ನಮ್ಮ DC ಅವರು ಬಂದೋಗಿದ್ದಾರೆ, ನಮ್ಮ ಕೂಡ ಅಧ್ಯಕ್ಷರು ಹನೀಫಣ್ಣವರಿದ್ದಾರೆ, ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಶಿವಣ್ಣವರಿದ್ದಾರೆ, ಎಲ್ಲ ನಮ್ಮ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ಸು, ಆಮೇಲೆ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೋಲಾರ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಎಲ್ಲ ಇವಾಗಿನ ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲ್ ಎಲ್ಲ ಇತರ ಎಲ್ಲ ಅಧ್ಯಕ್ಷರು ಎಲ್ಲರೂ ಈಗ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ BO, PDPI ಎಲ್ಲರೂ ಈಗ ಇನ್ನು ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು, ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಕೋಲಾರಲ್ಲಿ ನನಗೆ ಒಂದು ಕ್ವಶನ್ ಮಾರ್ಕ್. ಏನ್ ಕ್ವಶನ್ ಮಾರ್ಕ್ ಅಂತ ಹೇಳಿದ್ರೆ, ಸಮಸ್ಯೆಗಳು ಜಾಸ್ತಿ ಇದ್ದಾವೆ, ಪರಿಹಾರ ಯಾವಾಗ ಅನ್ನೋದೇ ಕ್ವಶನ್ ಮಾರ್ಕ್ ಕೋಲಾರಲ್ಲಿ. ಯಾಕಂದ್ರೆ ಅನೇಕ ಸಮಸ್ಯೆಗಳಿದ್ದಾವೆ. ನಾವು ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ, ನಾನು ಕರೆಕ್ಟ್ ಆಗಿ ನೋಡ್ಕೊಂಡು ಒಂದು ತಿಂಗಳಿಂದ ನಾವು ನಮ್ಮ ಸಾಹಸವನ್ನು ಮಾಡ್ತಾ ಇದ್ದೀವಿ. ಕೆಲವೊಂದು ಕಾರ್ಯಕ್ರಮಗಳು, ಕೆಲವೊಂದು ಕೆಲಸಗಳಿಗೋಸ್ಕರ. ಸಮಸ್ಯೆಗಳು ಜಾಸ್ತಿ, ಪರಿಹಾರ ಯಾವಾಗ ಅನ್ನೋದೇ ನಮಗೆ ಕ್ವಶನ್ ಮಾರ್ಕ್ ಆಗಿದೆ ಕೋಲಾರಲ್ಲಿ ಎಲ್ಲ ರೀತಿಯಲ್ಲಿ. ಇವತ್ತು ಈ ಶಿಕ್ಷಕರಲ್ಲಿ ನಾನು ಇಷ್ಟೇ, ನಾವೆಲ್ಲ ಕೆಲಸಗಾರರು ಅನ್ನೋದಕ್ಕೆ ನೀವೊಂದು ಎಲ್ಲ ಶಾಲೆಗಳಿಗೂ ಡಾಕ್ಯುಮೆಂಟ್ ಇರಲಿಲ್ಲ, ಶಾಲೆ ಜಾಗೃತಿ ಆಗಕ್ಕೆಲ್ಲ. ಇವತ್ತು ಎಲ್ಲ ಶಾಲೆಗಳಿಗೂ ಡಾಕ್ಯುಮೆಂಟ್ ಮಾಡ್ಕೊಟ್ಟಿದ್ದೀವಿ ಇಲ್ವಾ? ಏನು BO ಅವರು, PDP ಅವರು ಏನು ಸರ್, ಸಂಘದ ಅಧ್ಯಕ್ಷರು ಏನು ಸರ್, ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಆಗಿದೆ ಇಲ್ವಾ? ಇಷ್ಟು ದಿವಸ ಯಾಕೆ ಮಾಡಿಲ್ಲ? ಎಲ್ಲ ನಾವು ಬಂದು ಒಂದು ಪ್ಲಾನ್ ಮಾಡಿ ತಾಲೂಕು ಎಲ್ಲ ಜಿಲ್ಲಾ ಎಲ್ಲ ಮಾಡಬೇಕು ಅಂತೇಳಿ ಫಸ್ಟ್ ತಾಲೂಕನ್ನ ನಾವು ಸ್ಟಾರ್ಟ್ ಮಾಡಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಹೋಗಿದೆ, ಜಿಲ್ಲಾ ಮಟ್ಟಕ್ಕೆ ಹೋಗಿದೆ. ಈ ರೀತಿಯಲ್ಲಿ ಅಂಗನವಾಡಿ ಆಗ್ಬೋದು, ಸ್ಕೂಲ್ಸ್ದು, ಸರ್ಕಾರಿ ಕಟ್ಟಡಗಳು, ಆಮೇಲೆ ನಮ್ಮ ಎಲ್ಲ ಕಾಲೇಜುಗಳು ಯಾವ್ಯಾವುದಕ್ಕೂ ಖಾತೆ ಇದೆಯೋ ಎಲ್ಲದಕ್ಕೂ ಖಾತೆಗಳು ಮಾಡಿ ಡಾಕ್ಯುಮೆಂಟ್ ಅನ್ನ ಭದ್ರ ಮಾಡಿರ್ತಾರೆ. ಯಾಕಂದ್ರೆ ಪಾಪ್ಯುಲೇಷನ್ ಬೆಳೀತಾ ಇದೆ, ಜಾಗ ಕಮ್ಮಿ ಆಗ್ತಾ ಇದೆ. ನಮ್ಮ ಪ್ರಪಂಚದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಏನು ಇವತ್ತು ನಮ್ಮ ಲ್ಯಾಂಡ್ ಏರಿಯಾ ಏನಿದೆಯೋ, ಲ್ಯಾಂಡ್ ಏರಿಯಾ ನೀವು ಒಂದು ಅಡಿನೂ ಬೆಳೆಯೋದಿಲ್ಲ. ಇದು ಒಂದೇ ಒಂದು ಅಡಿನೂ ನಿಮಗೂ ಲ್ಯಾಂಡ್ ಬೆಳೆಯೋದಿಲ್ಲ. ಇನ್ನ ಲ್ಯಾಂಡ್ ಹೋಗುತ್ತೆ, ಸಮುದ್ರ ಮಟ್ಟ 10 ವರ್ಷಕ್ಕೆ 15 ವರ್ಷಕ್ಕೆ ಒಂದ್ಸರಿ 1 ಇಂಚು ನೀರು ಜಾಸ್ತಿ ಆಗ್ತಾ ಇದೆ ಈಗ. ಆದ್ರಿಂದ ಏನಾಗುತ್ತೆ, ಲ್ಯಾಂಡ್ ಏರಿಯಾ ಕಮ್ಮಿ ಆಗ್ಕೊಂಡು ಬರುತ್ತೆ. ನೀರು ಬೇರೆ ಬಂದಾಗ ಲ್ಯಾಂಡ್ ಏರಿಯಾ ಕಮ್ಮಿ ಆಗುತ್ತೆ, ಅದರ ಪಾಪ್ಯುಲೇಷನ್ ಯಾವತ್ತೂ ಕಮ್ಮಿ ಆಗ್ತಾರೆ. ಪಾಪ್ಯುಲೇಷನ್ ಬೆಳ್ಕೊಂಡೇ ಹೋಗ್ತಾ ಇದೀವಿ. ಅದಕ್ಕೆ ಮುಂದಿನ ಆಲೋಚನೆಯನ್ನ ಮಾಡಿ ಇವತ್ತು ಎಲ್ಲವನ್ನ ಬಂದೋಬಸ್ತ್ ಮಾಡಿ ಇಟ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಅದರಿಂದ ಅದು ಮಾಡ್ತೀವಿ. ಸರ್ವೆ ನಂಬರ್ ಇರೋದನ್ನ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಅದನ್ನ ಕೋಡ್ ಮಾಡಿಸಿ ಅದನ್ನ ಡಿವೈಡ್ ಮಾಡಿಸಿ ಮಾಡ್ಬೇಕಾಗ್ತದೆ. ಇವಾಗ ಅದ್ರ ಮುಂದೆ ಅದು ಒಂದು ಕಂಪ್ಲೇಂಟ್ಸ್ ಇದೆ, ಅದನ್ನ ಖಂಡಿತ ಮಾಡ್ತೀವಿ. ಅದನ್ನು ಆಗುತ್ತೆ ಖಂಡಿತ. ಒಳ್ಳೆ ಪಾಯಿಂಟ್ ಹೇಳ್ತಿದ್ವಿ ನೋಡಿ, ಇರ್ಬೇಕು ಟೀಚರ್ಸ್ ಅಲ್ಲಿ ಇರ್ಬೇಕು, ಏನಾಗಿಂತ ಕೇಳ್ಬೇಕು. ಅದೆಲ್ಲ ಹೇಳಿದೆ ನನಗೂ ಗೊತ್ತಿದೆ. ಮುಂದಿನ ದಿನದಲ್ಲಿ ಆಗುತ್ತೆ, ಅದು ಎಲ್ಲ ಮಾತಾಡಿದೀವಿ, ಅದು ಪರಿಹಾರ ಹುಡುಕಿದೀವಿ, ಪರಿಹಾರ ಆಗುತ್ತೆ ಅದನ್ನ. ಅದೊಂದಾಗಿದೆ. ಆಮೇಲೆ ನಮ್ಮ ಶಿಕ್ಷಕರು ಉತ್ತಮವಾದಂತಹ ಶಿಕ್ಷಕರಿದ್ದಾರೆ. ಅವಾಗ ನಮ್ಮ ಅನಿಲಣ್ಣ ಅಂತ ಹೇಳ್ತಾರೆ, ನಾನು 2013 ನಾಮಿನೇಷನ್ ಹಾಕಕ್ಕೆ ಹೋಗುವಾಗ ನಮ್ಮ ತಾಯಿ ಆಶೀರ್ವಾದವನ್ನು ಪಡೆದು, ನಮ್ಮ ಪಕ್ಕದ ಊರೇ ನಮ್ಮ ಗುರುಗಳು, ನಮ್ಮ ಪಕ್ಕ ಊರು ಅಂದ್ರೆ ಅನಂಗಿ ಅಂತ, BT ಕೃಷ್ಣಪ್ಪ ಅಂತ ಇವತ್ತು ಇದೆ. ನಮ್ಮ ಅಪ್ಪಗೂ ಅವರೇ ಟೀಚರು, ನನಗೂ ಅವರೇ ಟೀಚರು. ನಮ್ಮ ಅಪ್ಪಗೂ ಅವರೇ, ನಮಗೂ ಅವರೇ. ಅವ್ರು ಮೊದಲು ಟೀಚರ್ ಆಗಿ ಕೆಲಸ ಸೇರಿದ್ದು ಕಪ್ಪಮಡುಗೊಂಡು ಗ್ರಾಮದಲ್ಲಿ, ಪಂಚಾಯತ್ ಹೆಡ್ ಕ್ವಾರ್ಟರ್ ಹೈವೇನಲ್ಲೇ ಇದೆ, ಅಲ್ಲಿ ಟೀಚರ್ ಆಗಿ ಸೇರ್ತಾರೆ. ಅದಾದ್ಮೇಲೆ ಅವರು ನಮ್ಮೂರಿಗೆ ಬರ್ತಾರೆ, ರಿಟೈರ್ಡ್ ನಮ್ಮೂರಲ್ಲಿ ಆಗ್ತಾರೆ. ಅಲ್ಲಿ 1 ವರ್ಷ ಕಪ್ಪಮಡುಗೊಂಡು ಕೆಲಸ ಮಾಡ್ತಾರೆ. ಅವ್ರು ಟೋಟಲ್ ಸರ್ವಿಸ್ ಅನ್ನ ನಮ್ಮೂರಲ್ಲೇ ಮಾಡ್ತಾರೆ. ರಿಟೈರ್ಡ್ ಆಗೋದು ನಮ್ಮೂರಲ್ಲೇ ಅವರು ರಿಟೈರ್ಡ್ ಆಗ್ತಾರೆ. BT ಕೃಷ್ಣಪ್ಪ ಅಂತ ಇವತ್ತು ಇರೋದು. ಇವತ್ತು ನನಗೆ ಗೊತ್ತಿದ್ದ ಪ್ರಕಾರ ಅವ್ರಿಗೆ 90+ ಆಗಿರ್ಬೋದು, 90+ ಆಗಿರ್ಬೋದು. ತುಂಬಾ ಆಕ್ಟಿವ್ ಆಗಿ, ತುಂಬಾ ಚೆನ್ನಾಗಿ ಇವತ್ತು ಒಂದು 20 ವಯಸ್ಸು ಹುಡುಗರು ಯಾವ ರೀತಿ ಓಡಾಡ್ತಾರೋ ಆ ರೀತಿ ಓಡಾಡ್ಕೊಂಡು ಇವತ್ತು ಚೆನ್ನಾಗಿದ್ದಾರೆ. ಅವ್ರ ಆಶೀರ್ವಾದವನ್ನು ಪಡೆದು ನಾವು ಬಂದ್ವಿ. ಯಾಕಂದ್ರೆ ತಂದೆ ತಾಯಿ ಬೇಕಾದ್ರೆ ಬೆದರಿಸ್ತೀವಿ, ಯಾರು ಬೇಕಾದ್ರೂ ಬೆದರಿಸುವಂತ ಶಕ್ತಿ ಇದೆ, ಬೆದರಿಸ್ತೀವಿ. ಆದ್ರೆ ಒಂದು ಗುರುಗಳನ್ನು ನೋಡಿದಾಗ ನಮ್ಮಲ್ಲಿ ಇರುವಂತ ಎಲ್ಲವನ್ನೂ ಸ್ಲೋ ಆಗಿ ಐಸ್ ಕಟ್ಟಿಗೆ ಹಾಕ್ಬಿಟ್ಟು ಸ್ಲೋ ಸೈಲೆಂಟ್ ಆಗಿ ಹೋಗುತ್ತೆ. ಸೈಲೆಂಟ್. ಈ ಬ್ಯಾಟ್ರಿ ಲೇಟ್ ಆಗಿದ್ದು ಸೆಲ್ ಕಿತ್ಬಿಟ್ರೆ ಬ್ಯಾಟ್ರಿಗೆ ಏನಾಗುತ್ತೆ, ಗುರುಗಳು ನೋಡಿದಾಗ ಅಗತ್ಯ ಆಗುತ್ತೆ. ಬ್ಯಾಟ್ರಿ ಸೆಲ್ ಆಗ್ತಿರುವಂತ ಬ್ಯಾಟ್ರಿ ಆಗೋಗ್ಬಿಡ್ತೀವಿ. ಆ ಗುರುಗಳಿಗೆ ಗೌರವವನ್ನು ಕೊಡ್ತೀವಿ. ಅದೇ ರೀತಿಯಲ್ಲಿ ತುಂಬಾ ಉತ್ತಮವಾದಂತ ಒಂದು ಶಿಕ್ಷಣವನ್ನ ಕೊಡಿ. ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳನ್ನ ಮಾಡಿ ಅವನ್ನ ಒಳ್ಳೆ ಮನುಷ್ಯರಾಗಿ ತಿದ್ದುಪಡಿ ಮಾಡುವಂತ ಕೆಲಸ ನಿಮ್ಮ ಕೈಯಲ್ಲಿದೆ. ಅದರಿಂದ ಮುಂದಕ್ಕೆ ಒಳ್ಳೆಯದನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ನಮ್ಮ 6th ಪೇ ಕಮಿಷನ್
ಸೆವೆಂತ್ ಪೇ ಕಮಿಷನ್ ಫಸ್ಟ್ ಸಿಕ್ಸ್ ಪೇ ಕಮಿಷನ್ ಮಾಡ್ತಾರೆ. ಯಾವಾಗ 2013-14 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಸಿಕ್ಸ್ ಪೇ ಕಮಿಷನ್ ಆಗುತ್ತೆ, ಕರೆಕ್ಟಾ? ಆಮೇಲೆ ಈಗ ಸೆವೆಂತ್ ಪೇ ಕಮಿಷನ್ ಮಾಡ್ತಾರೆ. ಆದ್ರಿಂದ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಇಲ್ವಾ? ಉಪಯೋಗ ಆಗಿದೆ ಇಲ್ವಾ? ಅದನ್ನ ಎಲ್ಲ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಇವತ್ತು ಈ ಕೆಲಸಗಳನ್ನ ನಾವೆಲ್ಲ ಏನಂದ್ರೆ ನಮ್ಮ ಸಿದ್ದರಾಮಯ್ಯ ಅವರಾಗ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ಆಗ್ಬೋದು, ನಾವು ಯಾವತ್ತಿದ್ರು ಜನರ ಪರವಾಗಿರುವಂತಹ ಕೆಲಸಗಳನ್ನ ಮಾಡುವಂತವ್ರು. ನಾವು ಜನರ ವಿರೋಧ ಕೆಲಸವನ್ನ ಮಾಡುವಂತವ್ರಲ್ಲ, ನಾವು ಜನರ ಪರ ಕೆಲಸ ಮಾಡುವಂತ. ಈ ದೇಶಕ್ಕೆ ಇಂಟರ್ನೆಟ್ ತಂದು ಕೊಟ್ಟಿದ್ದು ಇಂದಿರಾ ಗಾಂಧಿಯವರು, ಈ ದೇಶಕ್ಕೆ ಟೆಲಿಫೋನ್ ತಂದಿದ್ದು ಇಂದಿರಾ ಗಾಂಧಿಯವರು, ಈ ದೇಶಕ್ಕೆ ಮಾರುತಿ ಕಾರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ರಾಜೀವ್ ಗಾಂಧಿಯವರು. ಈ ರೀತಿಯಲ್ಲಿ ಈ ದೇಶಕ್ಕೆ ಉಪಯೋಗವಾಗುವಂಥದ್ದು ಸ್ಯಾಟಲೈಟ್ ಬಿಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷದಿಂದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. ಇಂದಿರಾ ಗಾಂಧಿ ಏನಕ್ಕೆ ನೀವೆಲ್ಲ ಮಹಿಳೆಯರಲ್ಲಮ್ಮ, ಅದಕ್ಕೆ ನೀವು ಆ ಶಕ್ತಿವಂತರಾಗಿ ಅಲ್ಲಿ ತರ ಬರಬೇಕು ಅಂತ ನಮ್ಮ ಆಸೆ. ನೀವು ಮುಂದೆ ಬರಬೇಕು ಅಂತ ಆಸೆ ಇವತ್ತು ನಮಗೆ. ಜಯಲಲಿತಾ ಬಗ್ಗೆ ಗೊತ್ತಲ್ಲ, ಎಂತವ್ರು ಅಂತ ಲೇಡಿ ಈ ಪ್ರಪಂಚದಲ್ಲಿ ಯಾರು ಸಿಗೋದೇ ಇಲ್ಲ, ಜಯಲಲಿತಾ ತರ. ಈ ರೀತಿಯಲ್ಲಿ ನಮ್ಮ ಮಹಿಳೆಯರು ಮುಂದೆ ಬರಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಆಸೆ ಆಗಿದೆ. ಇವತ್ತು ಗುರುಭವನದ ಬಗ್ಗೆ ಹೇಳಿದ್ರು. ಗುರುಭವನವನ್ನ ಒಂದ್ಸಲಿ ನಾವು ಮಾತಾಡ್ಬೇಕು ಹೇಳಿದ್ವಿ, ಖಂಡಿತವಾಗ್ಲೂ ನಾವೆಲ್ಲರೂ ಸರಿ ಮಾಡೋಣ, ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತೀವಿ. ಕೆಲವು ಕಾರಣಾಂತರಗಳು ಯಾವ ಕಾರಣಗಳು ಅಂತ ಗೊತ್ತಿಲ್ಲ, ಅದೇನೋ ಮುಂದುವರೆದೇ ಇಲ್ಲ. ಅದು ಹೇಳಿದ್ದು ಅಲ್ಲೇ ಇದೆ, ಮುಂದುವರೆದಿದೆ ಅಲ್ಲೇ ಇದೆ. ಇದು ಜಿಲ್ಲಾ ಹೆಡ್ ಕ್ವಾರ್ಟರ್. ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಗುರುಭವನ ಆಗೋಗ್ಬಿಟ್ಟಿದೆ. ಮುಳಬಾಗಿಲಲ್ಲಿ 2014 ಓಪನ್ ಮಾಡಿದ್ವಿ. 2014 ನೀನಿದ್ದೆ ಹೊರಟೇನಪ್ಪ, ನಿಮ್ ಜೊತೆ ಇದ್ದೆ, ನೀವು ಇದ್ದೆ. 2014 13-14 ಅದು ಓಪನ್ ಮಾಡಿದ್ವಿ ಗುರುಭವನವನ್ನು. ಮುಳಬಾಗಿಲಿಗೆ ಒಂದು ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಗುರುಭವನ ಇಲ್ಲ ಅಂತ ಹೇಳಿದ್ರೆ ನಮ್ಗೊಂದು ಸ್ವಲ್ಪ ಎಲ್ಲೋ ಬೇಜಾರಾಗುತ್ತೆ ಬೇರೆ ಜನಗಳ ಹತ್ರ. ಯಾಕಪ್ಪ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಲ್ಲಿ ಇಟ್ಕೊಂಡಿಲ್ವಲ್ಲ ಅನ್ನೋದು ಇದಾಗುತ್ತೆ. ಖಂಡಿತವಾಗ್ಲೂ ನಾನು ಜಿಲ್ಲಾಧ್ಯಕ್ಷರಲ್ಲಿ ಅದೇ ಮನವಿ ಮಾಡ್ತೀನಿ. ನೀವೇನೇ ಇದ್ರೆ ಒಂದು ನಾನೇ ಈ ವೀಕಲ್ಲಿ DC ಹತ್ರ ಒಂದು ಮೀಟಿಂಗ್ ಮಾಡಿಸೋಣ. ಮೀಟಿಂಗ್ ಮಾಡಿಸಿ ಅದಕ್ಕೆ ಏನಕ್ಕೆ ಇದೆಲ್ಲ ಮಾತಾಡಿಕೊಂಡು ನಾವೇ ಪರ್ಸನಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡಿ ಖಂಡಿತವಾಗ್ಲೂ ನಾವು ಇದನ್ನ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ಹ್ಯಾಂಡ್ ಓವರ್ ಮಾಡುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ. ಎಂತ ಕೆಲಸವನ್ನ ಮಾಡಿದ್ವಿ, ಇದೇನು ದೊಡ್ಡ ಕೆಲಸ ಇಲ್ಲ. ಕೋಲಾರ ನಗರಸಭೆಯಲ್ಲಿ 35 ಕಿಲೋಮೀಟರ್ UGD ಮಿಸ್ಸಿಂಗ್ ಲೈನ್ ಇದೆ. ಮೊದಲು ಮಾಡಿರೋದು ಹೆಂಗೆ ಅಂದ್ರೆ, ಇವಾಗ ಅಲ್ಲಿ 10 ಮನೆ ಇದೆ, ಇದೀಗ ಹೋಗೋದು 10 ಮನೆ ಇಲ್ಲಿ ತಗೊಂಡು ಈಗ ಹೋಗ್ಬಿಡು. ಆ ತರ 35 ಕಿಲೋಮೀಟರ್ ಮಿಸ್ಸಿಂಗ್ ಲೈನ್. ಮಿಸ್ಸಿಂಗ್ ಆಗಿರೋದನ್ನ ಹುಡುಕಿ ಹಿಡಿದಿದ್ದೀವಿ ನಾವು ಇವತ್ತು. 40 ಕೋಟಿ ರೂಪಾಯಿ, 15 ಕೋಟಿ ರೂಪಾಯಿ ಅದಕ್ಕೆ ಮಿಸ್ಸಿಂಗ್ ಲೈನ್ ಇವತ್ತಾಗಿದೆ ಕೋಲಾರ ನಗರಸಭೆಯಲ್ಲಿ. ಅಂತದನ್ನೇ ಹುಡುಕಿದೀವಂತೆ ಪರಿಹಾರ, ಅಂತದಕ್ಕೆ ಪರಿಹಾರ ಹುಡುಕಿದೀವಿ. ಇದೇನು ಪರಿಹಾರ ದೊಡ್ಡ ವಿಷಯ ಅಲ್ಲ, ಇದನ್ನು ಹುಡುಕಿ ಹೋಗ್ತೀವಿ. ಖಂಡಿತವಾಗ್ಲೂ ನಮ್ಮ ಜನಪ್ರತಿನಿಧಿಗಳ ಕೈಯಲ್ಲಿ, ಅಧಿಕಾರಿಗಳ ಕೈಯಲ್ಲಿ ಆಗದೇ ಇರುವಂತ ಕೆಲಸ ಇಲ್ಲ. ಎಲ್ಲ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಮಾಡ್ಬೋದು, ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ನಾನು ಫೈನಲ್ ಆಗಿ ಶಿಕ್ಷಕರಲ್ಲಿ ಎಲ್ಲರಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಶಿಕ್ಷಕರ ಸಂಘದ ಎಲ್ಲ ಅಧ್ಯಕ್ಷರುಗಳು ತುಂಬಾ ಜನ ಇದ್ದಾರೆ. ಎಲ್ಲ ಅಧ್ಯಕ್ಷರಲ್ಲಿ ನಾನು ಒಂದೇ ಮನವಿ ಮಾಡೋದು, ಲೈಫಲ್ಲಿ ನಾವ್ಯಾರು ಉಳಿಯುವಂಥದ್ದು ಈ ಶಿಕ್ಷಕರು ಏನು ಆ ಮಕ್ಕಳಿಗೆ ಪಾಠ ಮಾಡಿ ಅವ್ರನ್ನ ಪಾಸ್ ಮಾಡಿ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಲ್ಲ, ಮಾರ್ಕ್ಸ್ ಕಾರ್ಡ್ ಅಂತೀವಲ್ಲ, TC ಮಾರ್ಕ್ಸ್ ಕಾರ್ಡ್ಸು, ಅದಕ್ಕೆ ಯಾವತ್ತೂ ಸಾವೇ ಇಲ್ಲ. ಅದಕ್ಕೆ ಲೈಫ್ ಲಾಂಗ್ ಅವ್ರ ಮಕ್ಕಳು ಈ ದೇಶ ಇರೋವರೆಗೂ ಆ ಡಾಕ್ಯುಮೆಂಟ್ಸ್ ಇಟ್ಕೊಟ್ರೆ ಅದಕ್ಕೂ ಯಾವತ್ತೂ ಆ ಡಾಕ್ಯುಮೆಂಟ್ಸ್ಗೆ ಪ್ರಾಣನೇ ಆಗುತ್ತೆ. ಅದು ಯಾವತ್ತೂ ಇಲ್ಲ, ಅದಕ್ಕೆ ಲೈಫ್ ಲಾಂಗ್ ಪ್ರಾಣ. ಅದು ನಮ್ಗೆ ಲೈಫ್ ಲಾಂಗ್ ಪ್ರಾಣ ಇಲ್ಲ. ನಮಗೆ ಆ ಡಾಕ್ಯುಮೆಂಟ್ಸ್ಗೆ ಲೈಫ್ ಲಾಂಗ್ ಪ್ರಾಣ ಇರುತ್ತೆ. ಅಂತ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮಲ್ಲಿ 100 ಜನ ಮಕ್ಕಳು ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದ್ರೆ 100 ಜನ ಮಕ್ಕಳು ಆ ಡಾಕ್ಯುಮೆಂಟ್ಸ್ ಅನ್ನ ಕೊಡೋ ಶಕ್ತಿ ನಿಮ್ಮಲ್ಲಿ ಇದೆ. ಆ ಶಕ್ತಿ ನೀವು ತುಂಬಿಸ್ತೀರಾ, ಆ ಶಕ್ತಿ ನೀವು ಕೊಡಬೇಕು ಅಂತಲೂ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಆ ಮಕ್ಕಳು 100 ಜನ ಡಾಕ್ಯುಮೆಂಟ್ ಇರಬೇಕಂದ್ರೆ 100 ಜನ ಪಾಸ್ ಆಗ್ಬೇಕು ಅಂತ ಲೆಕ್ಕ. 100 ಜನ ಪಾಸ್ ಆಗ್ಬೇಕು. ಈ ಸರಿ SSLC ನಲ್ಲಿ ನಮಗೆ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಪರ್ಸೆಂಟೇಜ್ ಕಮ್ಮಿ ಆಗಿದ್ದು ಒಳ್ಳೆ ನಮಗೆ ಒಂದು ಸಂದೇಶ. ಪರ್ಸೆಂಟೇಜ್ ಅನ್ಕೋಬಹುದು ಈ ತರ ಆಗೋಗ್ಬಿಡ್ತು ಅಂತ, ಅದು ಒಂದು ಒಳ್ಳೆ ಸಂದೇಶ. ಯಾವಾಗಲೂ ನಾವು ಚೆನ್ನಾಗಿದ್ದೀವಿ, ಇವಾಗ ಯಾಕೆ ಪರ್ಸೆಂಟೇಜ್ ಕಮ್ಮಿ ಆಯ್ತು ಅಂದ್ರೆ ಏನಕ್ಕಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವ ತರ ಸ್ಟ್ರಿಕ್ಟ್ ಇತ್ತು ಈ ತರ ಹೆಂಗೆ ಅನ್ನೋದು ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನೀವೇನ್ ಮಾಡ್ತೀರಾ ಟೀಚರ್ಸು, ನಾವು ಮೊದಲಿಗೆ ಆ ಮಟ್ಟಕ್ಕೆ ಇವಾಗ 100ಕ್ಕೆ 99 ಭಾಗ ನಾವು ಪಾಸ್ ಆಗ್ಬೇಕು, ಇಲ್ಲ 100 ಪಾಸ್ ಆಗ್ಬೇಕು ಅನ್ನೋ ಒಂದು ಮನಸ್ಸಿಟ್ಕೊಂಡು ನೀವು ಪಾಠ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀರಾ ಅಂತ ಒಂದು ನಂಬಿಕೆ ಇದೆ. ಒಳ್ಳೇದಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಇಷ್ಟೇ ಹೇಳೋದು, ನಂದು 4 ಅಜೆಂಡಾ. ನಾನು ಯಾವತ್ತೂ ಅಷ್ಟೇ 4 ಅಜೆಂಡಾ. ಇಲ್ಲಿ ಮಾತಾಡೋದು ಅಷ್ಟೇ, ಇನ್ನೊಂದು ಜಾಗದಲ್ಲಿ ಮಾತಾಡ್ತಾ ಇರೋದು ನೀವು ಅಬ್ಸರ್ವ್ ಮಾಡಿರ್ಬೋದು. ನಂಬರ್ 1 ಎಜುಕೇಶನ್, ನಂಬರ್ 2 ಹಾಸ್ಪಿಟಲ್, ನಂಬರ್ 3 ಅಗ್ರಿಕಲ್ಚರ್, ನಂಬರ್ 4 ಎಂಪ್ಲಾಯ್ಮೆಂಟ್. ನನ್ನ ಗುರಿ ಇರೋದು ಈ 4. ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಜನಕ್ಕೆ ಒಳ್ಳೆ ಹೆಲ್ತ್ ಅನ್ನು ಕೊಡಬೇಕು, ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಒಳ್ಳೆ ಚೆನ್ನಾಗಿರ್ಬೇಕು,
ಅದಾದ್ಮೇಲೆ ಊಟ ಹಾಕೋದಕ್ಕೆ ರೈತರನ್ನ ಕಾಪಾಡ್ಕೋಬೇಕು. ವಿದ್ಯಾಭ್ಯಾಸ ನೀವು ಕೊಟ್ಟಿರುವಂತವ್ರಿಗೆ ಉದ್ಯೋಗ ಬೇಕಲ್ಲ, ಅದಕ್ಕೆ ನಾವು ಎಂಪ್ಲಾಯ್ಮೆಂಟ್ ರೆಡಿ ಮಾಡ್ಕೋಬೇಕು. ಈ 4 ಕರೆಕ್ಟ್ ಆಗಿದ್ರೆ ಯಾರ ಮನೆ ಬಾಗಿಲು ಹೋಗೋ ಅವಶ್ಯಕತೆ ಇಲ್ಲ. ರೈತರು ಕೆಲಸ ಮಾಡ್ತಾರೆ, ನಮ್ಗೆ ಊಟ ಹಾಕ್ತಾರೆ. ನಿಮ್ಮ ಹತ್ರ ಓದಿರುವಂತ ಮಕ್ಕಳು ಎಂಪ್ಲಾಯ್ಮೆಂಟ್ ಇದೆ, ಎಂಪ್ಲಾಯ್ಮೆಂಟ್ ಹೋಗಿ ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಜೀವನ ಮಾಡ್ಕೊಳ್ತಾರೆ. ಆರೋಗ್ಯ ಭಾಗ್ಯವನ್ನು ಕರೆಕ್ಟ್ ಆಗಿ ಕೊಟ್ರೆ ಹಾಸ್ಪಿಟಲ್ ಕಡೆ ಯಾರು ಹೋಗೋದಿಲ್ಲ, ಒಳ್ಳೆ ಹಾಸ್ಪಿಟಲ್ಗೆ ಕೊಡಬೇಕು. ಪರಿಸ್ಥಿತಿ ಸರಿ ಇದೆ, ಜೈಲಿಗೆ ಹೋಗಬಾರ್ದು. ಆರೋಗ್ಯ ಸರಿ ಇದೆ, ಹಾಸ್ಪಿಟಲ್ಗೆ ಹೋಗಬಾರ್ದು. ಜನಕ್ಕೆ ಈ 2 ಯಾವತ್ತೂ ಇರಬಾರ್ದು. ಆ 2 ಇದೆ ನಿಮ್ಗೆ ಆರಾಮಾಗಿ ಹೆಂಗೋ ತಿಳ್ಕೊಂಡು ಆರಾಮಾಗಿ ಇರಬೇಕು. ಅದರಿಂದ ಇದಕ್ಕೆಲ್ಲ ಕಾರ್ಯಕರ್ತರು ಯಾರಾಗ್ತೀರ ಅಂದ್ರೆ ತಿದ್ದುವಂತ ಶಕ್ತಿ ಇರೋದು ನಿಮ್ಮಲ್ಲೇ. ನೀವೇ ಇದನ್ನೆಲ್ಲ ತಿದ್ದಬೇಕಾಗಿರೋದು, ನೀವೇ ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿರೋದು ಅಂತ ಹೇಳ್ತಾ, ಇವತ್ತು ಜಿಲ್ಲಾ ಮಟ್ಟದ ನಮ್ಮ ಶಿಕ್ಷಕರ ದಿನಾಚರಣೆಯಂದು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು, ಅವರ ಹೆಸರೇಳಕ್ಕೂ ನಮ್ಗೇನು ಯೋಗ್ಯತೆ ಇಲ್ಲ. ಆ ವ್ಯಕ್ತಿ, ಆ ಮನುಷ್ಯ, ಅವರ ಜನ್ಮದಿನದಂದು ಸರ್ಕಾರದ ರಜೆ ಕೊಡ್ಬೇಕಂದ್ರೆ ಸರ್ಕಾರದ ರಜೆ ಬೇಡ, ಟೀಚರ್ಸ್ ದಿನಾಚರಣೆ ಮಾಡಿ. ಟೀಚರ್ಸ್ ದಿನಾಚರಣೆಯನ್ನ ಆ ಮಕ್ಕಳೇ ಮಾಡುವಂತದ್ದು ರೂಪ ಬರಲಿ. ಅದನ್ನಾದ್ರೂ ಮಾಡಿದ್ರೆ ಟೀಚರ್ಸ್ಗೆಲ್ಲ ಗೌರವ ಕೊಡ್ತಾರೆ ಅಂತ ಹೇಳ್ತಾರೆ. ಕರೆಕ್ಟ್ ಇಲ್ವಾ? ಆ ರೀತಿಯಲ್ಲಿ ಅಂತ ಮಹಾನ್ ವ್ಯಕ್ತಿಗಳು, ಅಂತ ಮಹಾನ್ ಮನುಷ್ಯರು ಇವತ್ತು ಅವರು ಕೊಟ್ಟಿರುವಂತ ಒಂದು ಸಂದೇಶಗಳನ್ನ ಮಾಡಿದ್ರೆ ತುಂಬಾ ಖುಷಿ ಆಗ್ತದೆ. ಆ ಸಂದೇಶಗಳನ್ನ ನಾವು ತಿಳ್ಕೋಬೇಕಾಗ್ತದೆ, ಅದನ್ನ ಫಾಲೋ ಮಾಡಬೇಕಾಗ್ತದೆ. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. ಹಿಂದೆ ಕರೆ ಮಾಡಿ 944-955-2230 ಅಥವಾ 9481618444.